ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂಥ ಕಾರ್ಕಳದ ಪರಶುರಾಮ ಮೂರ್ತಿಯ ಅಸಲಿ ರಹಸ್ಯ ಈಗ ಕೊನೆಗೂ ಬಹಿರಂಗವಾಗಿದೆ. ಪರಶುರಾಮ ಮೂರ್ತಿಯ ಅಸಲಿಯತ್ತು ಈಗ ರಿವೀಲ್ ಆಗಿದೆ. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ನಲ್ಲಿರುವಂತಹ ಮೂರ್ತಿ ತೀವ್ರ ವಿವಾದಕ್ಕೆ ಗುರಿಯಾಗಿತ್ತು ಹಾಗೂ ಈ ತನಿಖೆ ಕೂಡ ಇದರ ಕುರಿತಾಗಿ ಕೈಗೊಳ್ಳಲಾಗಿತ್ತು. ಈ ತನಿಖೆಯಲ್ಲಿ ಪರಶುರಾಮ ಮೂರ್ತಿ ನಕಲಿ ಅಂತ ಸಾಬೀತಾಗಿದೆ. ಇದರಿಂದಾಗಿ ಸರ್ಕಾರಕ್ಕೆ ಕೋಟಿ ವಂಚನೆ ಆಗಿದೆ ಅನ್ನುವಂಥ ಒಂದು ವರದಿಯನ್ನ ಈಗ ಪೊಲೀಸರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಪೊಲೀಸರಿಂದ ಕಾರ್ಕಳ ಕೋರ್ಟ್ಗೂ ಕೂಡ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಸೊ 2023ರ ಜನವರಿಯಲ್ಲಿ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾರ್ಕಳದಲ್ಲಿ ಪರಶುರಾಮ ಮೂರ್ತಿಯ ಒಂದು ಉದ್ಘಾಟನೆಯನ್ನ ಮಾಡಿದ್ರು. ಥೀಮ್ ಪಾರ್ಕ್ ಕೂಡ ಇತ್ತು, ಅದು ಕೂಡ ಉದ್ಘಾಟನೆ ಆಗಿತ್ತು. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು 2023ರ ಜನವರಿಯ ವಿಜುವಲ್ಸ್. ಆಗ ಅದ್ದೂರಿಯಾಗಿ ಈ ಒಂದು ಮೂರ್ತಿಯ ಉದ್ಘಾಟನೆ ಆಗಿತ್ತು. ಆದರೆ ಈಗ ಯಾವ ರೀತಿಯಾಗಿ ಒಂದು ಮೂರ್ತಿಯನ್ನ ಮಾಡಿ ಕಂಚಿನ ಮೂರ್ತಿ ಅಂತ ಆಗಿನ ಸರ್ಕಾರ ಹೇಳಿತ್ತು, ಆದರೆ ಈಗ ಅದು ಕಂಚಿನ ಮೂರ್ತಿ ಅಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಹಿತ್ತಾಳೆಯಿಂದ ಈ ಒಂದು ಮೂರ್ತಿಯನ್ನ ಮಾಡಲಾಗಿದೆ ಅನ್ನುವಂಥ ರಿಪೋರ್ಟನ್ನು ಕಾರ್ಕಳ ಪೊಲೀಸರು ಈಗ ಸಲ್ಲಿಕೆ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಏನೆಲ್ಲ ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ? ರಾಹುಲ್, ಸದ್ಯ ಚಾರ್ಜ್ ಶೀಟ್ ನಲ್ಲಿ ಈಗ ನಕಲಿ ಮೂರ್ತಿ ಅನ್ನುವಂಥದ್ದು ಈಗ ಒಂದು ಫಸ್ಟ್ ಆಫ್ ಆಲ್ ಕನ್ಫರ್ಮ್ ಇರುತ್ತದೆ. ಪ್ರಾಜೆಕ್ಟ್ ಡೈರೆಕ್ಟರ್ ಅರುಣ್ ಕುಮಾರ್ ಮತ್ತು ಇಂಜಿನಿಯರ್ ಸಚಿನ್ ವೈ ಕುಮಾರ್ ಅವರು ವರ್ಕ್ ನಲ್ಲಿ ಏನು ಷರತ್ತುಗಳನ್ನ ಪಾಲಿಸದೆ ಈ ನಕಲಿ ಮೂರ್ತಿಯನ್ನ ಮಾಡಿರುವಂತದ್ದು. ಮತ್ತು ಜೊತೆಗೆ ಸೊಂಟದಿಂದ ಮೇಲ್ಭಾಗವನ್ನು ಉಮಿಕಲ್ ಬೆಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಉಡುಪಿಯ ಅಲೆಯೂರು ಅನ್ನುವಂತ ಗ್ರಾಮದಲ್ಲಿ ಇರುವಂತಹ ನಿರ್ಮಿತಿ ಕೇಂದ್ರ ಅಲ್ಲಿ ಒಂದು ಶೆಡ್ ನಲ್ಲಿ ಇಟ್ಟಿದ್ರು. ಆ ನಂತರ ಆ ಮೂರ್ತಿಯನ್ನ ಸೊಂಟದ ಮೇಲ್ಭಾಗವನ್ನ ಕೃಷ್ಣ ನಾಯ್ಕ್ ಇವರಿಗೆ ಹಸ್ತಾಂತರ ಮಾಡಿದ್ರು ಅನ್ನುವಂಥದ್ದು ಕೂಡ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದ ಜೊತೆಗೆ ಅದನ್ನ ಬೆಂಗಳೂರಿಗೆ ಸಾಗಾಟ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಯಾವುದೇ ಟೋಲ್ ನಲ್ಲಿ ಕೂಡ ಇದನ್ನ ಸಾಗಾಟ ಮಾಡಿರುವುದು ಅಲ್ಲಿ ರೆಕಾರ್ಡ್ ಇರಲಿಲ್ಲ. ಹೀಗಾಗಿ ಎಲ್ಲವನ್ನ ಪರಿಗಣಿಸಿ ಈಗ ಎಲ್ಲ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿರುವಂತದ್ದು ಅರುಣ್ ಕುಮಾರ್ ಹಾಗೂ ಇಂಜಿನಿಯರ್ ವೈ ಕುಮಾರ್ ಇವರು ಏನು ಒಳಸಂಚು ಹಾಗೂ ನಂಬಿಕೆ ದ್ರೋಹ ಮತ್ತು ವಂಚನೆ ಎಂಬ ಜೊತೆಗೆ ಸಾಕ್ಷಿನಾಶ ಈ ಎಲ್ಲವನ್ನ ಮೆನ್ಷನ್ ಮಾಡಿ ಚಾರ್ಜ್ ಶೀಟ್ ಅನ್ನ ಈಗ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ ಅರುಣ್ ಕುಮಾರ್ ಮತ್ತು ಏನು ಇಂಜಿನಿಯರ್ ಇದ್ದಾರೆ ಈಗ ಬಂಧನದ ಭೀತಿ ಇರುವಂತದ್ದು. ಸದ್ಯ ಎಲ್ಲದಕ್ಕೂ ತೆರೆ ಬಿದ್ದಿರುವಂತದ್ದು. ಬಹಳಷ್ಟು ವರ್ಷಗಳಿಂದ ಏನು ಈ ಉಮಿಕಲ್ ಬೆಟ್ಟದ ಮೇಲೆ ಇರುವಂತಹ ಪರಶುರಾಮ್ ಥೀಮ್ ಪಾರ್ಕ್ ಬಗ್ಗೆ, ಆ ಪರಶುರಾಮ್ ಮೂರ್ತಿಯ ಬಗ್ಗೆ ಬಹಳಷ್ಟು ವಿವಾದ ಇತ್ತು. ಸ್ಥಳೀಯ ಕಾಂಗ್ರೆಸ್ ಬಹಳಷ್ಟು ಬಾರಿ ಆರೋಪ ಮಾಡ್ತಾನೆ ಬಂದಿತ್ತು. ಸುನಿಲ್ ಕುಮಾರ್ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಆಗಿನ ರಾಜ್ಯ ಸರ್ಕಾರ ಬೊಮ್ಮಾಯಿ ರಾಜ್ಯ ಸರ್ಕಾರ ವಿರುದ್ಧ ಆರೋಪ ಮಾಡ್ತಾನೆ ಬಂದಿದ್ರು. ಈಗ ಎಲ್ಲದಕ್ಕೂ ಒಂದು ಸ್ಪಷ್ಟೀಕರಣ ಸಿಕ್ಕಿದೆ. ಏನು ನಿರ್ಮಿತಿ ಕೇಂದ್ರ ಅರುಣ್ ಕುಮಾರ್ ಏನಿದ್ದಾರೆ ಎಲ್ಲದಕ್ಕೂ ಮೇನ್ ಹಿಂದೆ ಇದ್ದು ಆ ನಕಲಿ ಮೂರ್ತಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಬಯಲಾಗಿರುವಂತದ್ದು. ಸದ್ಯಕ್ಕೆ ಸುನಿಲ್ ಕುಮಾರ್ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರ ಅನ್ನೋದು ಕಾದಬೇಕಾಗಿದೆ. ರಾಹುಲ್, ರೈಟ್ ಪರೀಕ್ಷಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.